Hello everyone, welcome to Spark by Sona. In today's class, we are going to discuss our Constitution, 9th Standard, Political Science, Chapter 5. This is a continuation video of yesterday's lesson. Our Constitution ಎರಡು ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿದ್ವಿ. ಅದು ಫಾರ್ಮೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮತ್ತು ಡ್ರಾಫ್ಟಿಂಗ್ ಕಮಿಟಿ. ಇವತ್ತಿನ ಲೆಸನಲ್ಲಿ ನಾವು ಪ್ರಿಯಂಬಲ್ ಡಿಸ್ಕಸ್ ಮಾಡೋಣ. ನಿಮಗೆ ಸಮಯ ಸಿಕ್ಕಾಗ ಒಂದು ಸತಿ ಈ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ನ ಓದಿ. ಈ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ವರ್ಡ್ಸ್ ಇದೆ, ಆ ಪ್ರತಿಯೊಂದು ವರ್ಡ್ಸನ್ನು ಏನಕ್ಕೆ ಅದನ್ನು ಯೂಸ್ ಮಾಡಿದ್ದಾರೆ ಅಂತ ಈ ಲೆಸನ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಜೊತೆಗೆ ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ ನಮಗೆ ಈ ಪ್ರಿಯಂಬಲ್ ಗೊತ್ತಿರಬೇಕು. ಸಾಧ್ಯ ಆದರೆ ಇದನ್ನು ಬೈ ಹಾರ್ಟ್ ಮಾಡಿ. ಸೊ ನಾವು ಒಂದೊಂದೇ ಹೈಲೈಟ್ಸ್ ಆಫ್ ದ ಪ್ರಿಯಂಬಲ್, ಅಂದರೆ ಈ ಪ್ರಿಯಂಬಲಲ್ಲಿರುವಂಥ ಮುಖ್ಯ ಅಂಶಗಳು ಯಾವ್ಯಾವುದು ಅಂತ ನೋಡೋಣ. Highlights of the preamble. First one, we the people of India. The principles above mentioned reflects the deep understanding of the Constitution. The preamble, which starts with we the people of India, is very significant. This indicates that though the members of the Constituent Assembly drafted the Constitution, this drafting authority has been derived from the citizens of India. ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಿಯಂಬಲ್ ಸ್ಟಾರ್ಟಿಂಗ್ ಲೈನ್ ಏನಿದೆ ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತದ್ದು ಸ್ಟಾರ್ಟ್ ಆಗುತ್ತೆ. ಅದರ ಅರ್ಥ ಈ ಕಾನ್ಸ್ಟಿಟ್ಯೂಷನ್ನು ನಮಗೋಸ್ಕರ ನಾವು ಬರ್ಕೊಂಡಿದ್ವಿ. ಡ್ರಾಫ್ಟಿಂಗ್ ಕಮಿಟಿಯವರು ಕಾನ್ಸ್ಟಿಟ್ಯೂಷನ್ ಬರೆದಿದ್ದು ನಿಜ, ಆದರೆ ಅವ್ರು ಆ ಅಥಾರಿಟಿನ ಬರೆಯೋ ಅಥಾರಿಟಿನ ನಮಗೆ ಸಿಟಿಸನ್ಸ್ ಆಫ್ ಇಂಡಿಯಾಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ನಮಗೋಸ್ಕರ ಬರೆದಿರುವಂಥ ಕಾನ್ಸ್ಟಿಟ್ಯೂಷನ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಸೆಕೆಂಡ್ ಒನ್, ಸವರ್ನಿಟಿ. ಸವರ್ನಿಟಿ ಅಂದರೆ ಸಾರ್ವಭೌಮತ್ವ ಅಂತ. ಸವರ್ನಿಟಿ ಈಸ್ ದ ಲೈಫ್ ಆಫ್ ಇಂಡಿಪೆಂಡೆಂಟ್ ನೇಷನ್. India being the sovereign power to legislate on any subject, and that it is not subject to the control of any other state or external power. This upholds the sovereign power of our nation. ನಿಮಗೆ ಗೊತ್ತು, ಇಂಡಿಯಾ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಅಂತ. ಈ ಇಂಡಿಪೆಂಡೆನ್ಸ್ ಎಲ್ಲ ವಿಷಯದಲ್ಲೂ ಇಂಡಿಯಾಗೆ ಇದೆ. ಅಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ತೀರ್ಮಾನ ತಗೊಬೇಕಾದ್ರೆ ಅದು ಇಂಟರ್ನಲ್ ಮ್ಯಾಟರ್ ಇರ್ಬೋದು ಅಥವಾ ಫಾರಿನ್ ಅಫೈರ್ಸ್ ಇರ್ಬೋದು, ಯಾವುದೇ ವಿಷಯದ ಬಗ್ಗೆ ಇಂಡಿಯಾ ತೀರ್ಮಾನ ತಗೊಳ್ಬೇಕಾದ್ರೆ ಯಾವುದೇ ಒಂದು ರೀತಿಯ ಪ್ರೆಷರ್ ಬರದೆ ತನ್ನ ಪಾಡಿಗೆ ತನಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಅದರ ಬಗ್ಗೆ ತೀರ್ಮಾನ ಮಾಡುವಂಥ ಸ್ವಾತಂತ್ರ್ಯ ಇಂಡಿಯಾಗೆ ಇದೆ. ಸೊ ನೆಕ್ಸ್ಟ್ ಒನ್, ಸೋಷಲಿಸಮ್. ಸೋಷಲಿಸಮ್ ಅಂದರೆ ಸಮಾಜವಾದ. ಇಲ್ಲಿ ಆಲ್ ಆರ್ ಈಕ್ವಲ್ ಅನ್ನೋದು ಮೇನ್ ಪ್ರಿನ್ಸಿಪಲ್. ದ ಕಾನ್ಸೆಪ್ಟ್ ಆಫ್ ಸೋಷಲಿಸಮ್, ವಿಚ್ ಈಸ್ ದ ಪಾರ್ಟ್ ಆಫ್ ದ ವಿಶ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಈಸ್ ಇನ್ಕ್ಲೂಡೆಡ್ ಇನ್ ದ ಪ್ರಿಯಂಬಲ್. ನಮ್ಮ ಪ್ರಿಯಂಬಲ್ನಲ್ಲಿ ಇಂಡಿಯಾ ಒಂದು ಸೋಷಲಿಸ್ಟಿಕ್ ಕಂಟ್ರಿ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಯಾಕೆ ಅಂದರೆ ಇಂಡಿಯಾದಲ್ಲಿ ಎಲ್ಲರೂ ಸಮಾನರು. The main objective of the Constitution is to make India a democratic and socialistic country. It shows that the socialism can be implemented through democracy. Democracy ಅಂದರೆ ನಿಮಗೆ ಗೊತ್ತು, ಪ್ರಜಾಪ್ರಭುತ್ವ. ಸೊ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಈಕ್ವಲ್, ಒಬ್ಬ ದೊಡ್ಡವನು ಒಬ್ಬ ಸಣ್ಣವನು ಅನ್ನೋದಿಲ್ಲ. ಅದಕ್ಕೋಸ್ಕರನೇ ಇಂಡಿಯಾನ ಡೆಮೋಕ್ರೆಟಿಕ್ ಸೋಷಲಿಸ್ಟಿಕ್ ಕಂಟ್ರಿ ಅಂದರೆ ಸಮಾಜವಾದವನ್ನು ಅನುಸರಿಸುವ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಸೆಕ್ಯುಲರಿಸಮ್. ಸೆಕ್ಯುಲರಿಸಮ್ ಮೀನ್ಸ್ ಜಾತ್ಯತೀತತೆ, ಅಂದರೆ ಎಲ್ಲ ಜಾತಿಯವರು ಸಮಾನರು ಅಂತ. ಸೆಕ್ಯುಲರಿಸಮ್ ಈಸ್ ದ ಅಸರ್ಷನ್ ದಟ್ ಆಲ್ ದ ರಿಲಿಜನ್ಸ್ ಆರ್ ಟ್ರೀಟೆಡ್ ಈಕ್ವಲಿ. ಸೆಕ್ಯುಲರಿಸಮ್ ಅಂದರೆ ಎಲ್ಲ ಧರ್ಮದವರನ್ನು ಒಂದೇ ರೀತಿಯಲ್ಲಿ ಕಾಣುವಂಥದ್ದು. ಇನ್ ದ ಒಪಿನಿಯನ್ ಆಫ್ ಜವಾಹರ್ಲಾಲ್ ನೆಹರು, ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ದ ವರ್ಲ್ಡ್ಲಿ ಲೈಫ್ ಬಟ್ ಆಲ್ಸೋ ದ ಸ್ಪಿರಿಚುವಲ್ ಲೈಫ್. ಇನ್ ಜನರಲ್, ಸೆಕ್ಯುಲರಿಸಮ್ ಈಸ್ ಟು ಫಾಲೋ ದ ಪಾಲಿಸಿ ಆಫ್ ಇನ್ನರ್ ಫೇತ್, ಇಂಟರ್ಫೇತ್ ಈಕ್ವಾಲಿಟಿ ಆರ್ ಈಕ್ವಾಲಿಟಿ ಎಮಂಗ್ ಆಲ್ ರಿಲಿಜನ್ಸ್. ಸೆಕ್ಯುಲರಿಸಮ್ ಬಗ್ಗೆ ಜವಾಹರ್ಲಾಲ್ ನೆಹರು ಅವರು ಹೇಳಿರೋ ಮಾತಿದು. ಅಲ್ಲಿರುವಂಥ ಸೆಕ್ಯುಲರಿಸಮ್ ಫೀಲಿಂಗ್ ಏನಿದೆ ಅಂದರೆ ಜಾತ್ಯತೀತ ಏನಿದೆ, ಅದು ಬರೀ ಬಾಹ್ಯವಾದ ಆಚರಣೆಗಳಿಗೆ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಆಚರಣೆಗೂ ಸಂಬಂಧಪಟ್ಟಿದ್ದು. ಅಂದ್ರರಿಸಮ್ ಅನ್ನುವಂಥದ್ದನ್ನು ಅದೊಂದು ಪಾಲಿಸಿ, ನಾವು ಫಾಲೋ ಮಾಡುವಂಥ ಒಂದು ಸಿಸ್ಟಮ್ ಅಥವಾ ಪಾಲಿಸಿ. ಇಲ್ಲಿ
ಪ್ರತಿಯೊಂದು ಧರ್ಮದವರಿಗೂ ತನ್ನದೇ ಆದಂತಹ ಧರ್ಮವನ್ನು ಆಚರಿಸುವ ಅಥವಾ ಅದನ್ನು ಅನುಸರಿಸುವ ಸ್ವಾತಂತ್ರ್ಯ ಇದೆ. ಡೆಮೋಕ್ರೆಟಿಕ್ ಅಂದರೆ ಪ್ರಜಾಸತ್ತಾತ್ಮಕ ಅಂತ ಅರ್ಥ. ಇಲ್ಲಿ ಡೆಮೋಕ್ರಸಿ ಈಸ್ ಎ ಫಾರ್ಮ್ ಆಫ್ ಗೌರ್ಮೆಂಟ್. ನಮ್ಮ ಗೌರ್ಮೆಂಟ್ ಏನಿದೆ ಪ್ರಜಾಸತ್ತಾತ್ಮಕ ಗೌರ್ಮೆಂಟ್, ಅಂದರೆ ಜನರಿಂದ ಆಯ್ಕೆ ಮಾಡಿದಂತಹ ಸರ್ಕಾರ ನಮ್ಮದಾಗೆ. ಪ್ರೊಫೆಸರ್ ರಾಬರ್ಟ್ ಸಿಲೆ ಅನ್ನೋರು ಏನು ಹೇಳ್ತಾರೆ ಅಂದರೆ, ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ. ಅಂದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಹಕ್ಕು ಅಥವಾ ಶೇರ್ ಇದೆ ಯಾವುದರಲ್ಲಿ, ಡೆಮೋಕ್ರೆಟಿಕ್ ಗೌರ್ಮೆಂಟ್ನಲ್ಲಿ. ಇಂಡಿಯಾ ಈಸ್ ಆಲ್ಸೋ ಅ ಡೆಮೋಕ್ರೆಟಿಕ್ ಕಂಟ್ರಿ. ನಿಮಗೆ ಗೊತ್ತು ಇಂಡಿಯಾ ಡೆಮೋಕ್ರೆಟಿಕ್ ಕಂಟ್ರಿ ಅಂತ. ಯಾಕೆ ಅಂದರೆ ನಾವು ನಮ್ಮ ಲೀಡರ್ಸ್ನ ನಾವೇ ಸೆಲೆಕ್ಟ್ ಮಾಡ್ಕೊತೀವಿ. ಸಿಟಿಸನ್ಸ್ ಆರ್ ಗವರ್ನ್ ಬೈ ದ ರೆಪ್ರೆಸೆಂಟೇಟಿವ್ಸ್ ಎಲೆಕ್ಟೆಡ್ ಬೈ ದೆಮ್ ಇನ್ ಜನರಲ್ ಎಲೆಕ್ಷನ್. ದಿಸ್ ಇಸ್ ಅ ಗೌರ್ಮೆಂಟ್ ಆಫ್ ಡೆಮೋಕ್ರಸಿ ವೇರ್ ಸಿಟಿಸನ್ಸ್ ಆರ್ ದ ಲಾರ್ಡ್ಸ್. ನಮಗೆ ಗೊತ್ತು ನಾವು ಎಲೆಕ್ಷನಲ್ಲಿ ಅಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸಿ, ನೀವು ಆಲ್ರೆಡಿ ಕಲ್ತಿದ್ದೀರಾ ಇದರ ಬಗ್ಗೆ. ಸೊ ಆ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸಿಯಿಂದ ಎಲೆಕ್ಷನಲ್ಲಿ ಓಟ್ ಹಾಕಿ ನಾವು ನಮ್ಮ ಲೀಡರ್ಸ್ನ ಸೆಲೆಕ್ಟ್ ಮಾಡ್ಕೊತೀವಿ. ಆ ಸೆಲೆಕ್ಟ್ ಮಾಡಿದ ಲೀಡರ್ಸ್ ನಮ್ಮನ್ನು ರೂಲ್ ಮಾಡ್ತಾರೆ. ಅದನ್ನು ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ರಿಪಬ್ಲಿಕ್ ಅಂದರೆ ಗಣರಾಜ್ಯ ಅಂತ. A republic is a system in which the head of the state is directly or indirectly elected by the people for a period of time. ಸೊ ರಿಪಬ್ಲಿಕ್ ಅಥವಾ ಗಣರಾಜ್ಯ ಅಂದರೆ ಅಲ್ಲಿಯ ಮುಖ್ಯಸ್ಥರು ಅಥವಾ ನಮ್ಮ ಹೆಡ್ ಏನಿದ್ದಾರೆ ಅವರನ್ನು ನಾವು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಎಲೆಕ್ಟ್ ಮಾಡಿ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಂತ ಇರುತ್ತೆ, ಆ ಟೈಮ್ ತನಕ ಅವರು ನಮ್ಮನ್ನು ರೂಲ್ ಮಾಡ್ತಾರೆ ಅಥವಾ ನಮ್ಮ ಲೀಡರ್ ಆಗಿರ್ತಾರೆ. ಸೊ ಇಲ್ಲಿ ಅವರು ಎಕ್ಸಾಂಪಲ್ ಕೊಡ್ತಿದ್ದಾರೆ ನೋಡಿ. ಇಂಗ್ಲೆಂಡ್ ಈಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಬಟ್ ನಾಟ್ ರಿಪಬ್ಲಿಕ್ ಬಿಕಾಸ್ ದ ಹೆಡ್ ಆಫ್ ದ ಇಂಗ್ಲೆಂಡ್ ಕ್ವೀನ್ ಆರ್ ಕಿಂಗ್ ಈಸ್ ಹೆರಿಡಿಟ್ರಿ. ಸೊ ಇಲ್ಲಿ ಇಂಗ್ಲೆಂಡ್ ಕೂಡ ಡೆಮೋಕ್ರೆಟಿಕ್ ಕಂಟ್ರಿ, ಅಲ್ಲೂ ಕೂಡ ಎಲೆಕ್ಷನ್ಸ್ ಇದೆ, ಆದರೆ ಅದು ರಿಪಬ್ಲಿಕ್ ಅಲ್ಲ. ಯಾಕೆ ರಿಪಬ್ಲಿಕ್ ಅಲ್ಲ ಅಂದರೆ ಅದರ ಹೆಡ್ ಇದ್ದಾರೆ, ಇಂಗ್ಲೆಂಡ್ನ ಹೆಡ್ ಏನಿದ್ದಾರೆ ಅದು ಕಿಂಗ್ ಆಗಿರ್ಬೋದು ಅಥವಾ ಕ್ವೀನ್ ಆಗಿರ್ಬೋದು, ಇವರು ಹೆರಿಡಿಟ್ರಿಯಿಂದ ಅಂದರೆ ವಂಶ ಪಾರಂಪರ್ಯವಾಗಿ ಬರ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ಪ್ರೆಸಿಡೆಂಟ್ ಏನಿದ್ದಾರೆ ಅವರನ್ನು ನಾವು ಇಂಡೈರೆಕ್ಟ್ ಎಲೆಕ್ಷನಲ್ಲಿ ಅಂದರೆ ನಾವು ಎಲೆಕ್ಟ್ ಮಾಡಿದ ಲೀಡರ್ಸು ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ಆ ಮೆಥಡ್ನಿಂದ ಸೆಲೆಕ್ಟ್ ಆಗುವಂಥವ್ರನ್ನ ನಾವು ಪ್ರೆಸಿಡೆಂಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ Justice, liberty, equality and fraternity are the 4 pillars of our political and philosophical system. The main aim of our constitution is to provide social, economic and political justice to all the citizens. Justice is to take what officially we need to get. So ಇಲ್ಲಿ ಜಸ್ಟಿಸ್ ಅಂದರೆ ನ್ಯಾಯ. ಇಲ್ಲಿ ಜಸ್ಟಿಸ್ 4 ಪಿಲ್ಲರ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾವುದನ್ನು 4 ಪಿಲ್ಲರ್ಸ್ ಅಂತ ಕರೀತಾರೆ? ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ. ನಿಮಗೆ ಗೊತ್ತು ಜಸ್ಟಿಸ್ ಅಂದರೆ ನ್ಯಾಯ, ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ, ಈಕ್ವಾಲಿಟಿ ಅಂದರೆ ಸಮಾನತೆ, ಎಲ್ಲರೂ ಈಕ್ವಲ್ ಅನ್ನೋದು, ಫ್ರೆಟರ್ನಿಟಿ ಅಂದರೆ ಭ್ರಾತೃತ್ವ ಅಂತಾರೆ, ಅಂದರೆ ಫೀಲಿಂಗ್ ಆಫ್ ಬ್ರದರ್ಹುಡ್. ಸೊ ಇಲ್ಲಿ ಈ 4 ಪಿಲ್ಲರ್ಸ್ ಮೇಲೆ ಇಂಡಿಯನ್ ಪೊಲಿಟಿಕ್ಸ್ ನಿಂತಿದೆ. ನಮ್ಮ ಕಾನ್ಸ್ಟಿಟ್ಯೂಷನ್ನ ಮೇನ್ ಏಮ್ ಏನಂದರೆ ಪೊಲಿಟಿಕಲ್, ಎಕನಾಮಿಕ್ ಮತ್ತು ಸೋಷಿಯಲ್ ನ್ಯಾಯವನ್ನು ಎಲ್ಲರಿಗೂ ಕೊಡುವಂಥದ್ದು. ಅದಕ್ಕೋಸ್ಕರನೇ ಹೇಳ್ತಾರೆ ಜಸ್ಟಿಸ್ ಈಸ್ ಟು ಟೇಕ್ ವಾಟ್ ವಿ ಒಫಿಷಿಯಲಿ ನೀಡ್ ಟು ಗೆಟ್. ಏನು ಬೇಕಾಗಿದೆಯೋ ಅದನ್ನು ಪಡೆಯುವುದಕ್ಕೆ ಇರುವಂಥ ಹಕ್ಕೆ ನ್ಯಾಯ ಅಥವಾ ಜಸ್ಟಿಸ್. ಸೊ ನೆಕ್ಸ್ಟ್ ಒನ್ ಇಸ್ ಲಿಬರ್ಟಿ. ಲಿಬರ್ಟಿ ಅಂದರೆ ನಾನು ನಿಮಗೆ ಹೇಳಿದೆ ಸ್ವಾತಂತ್ರ್ಯ ಅಂತ. This establishes that there are no unreasonable restrictions on Indian citizens in terms of what they think, their manners of expressions, and the way they wish to follow up religion or worship and their thoughts in action, which is a testimony to the greatness of the democracy. So liberty ಅಂದರೆ ಸ್ವಾತಂತ್ರ್ಯದಂತೆ ಸಮಾನತೆಯು ನಮಗೆ ತುಂಬ ಮುಖ್ಯವಾಗಿರೋದು. ಬೇರೆಯವರ ಹಕ್ಕುಗಳಿಗೆ ಪ್ರಾಬ್ಲಮ್ ಆಗದ ರೀತಿಯಲ್ಲಿ ನಮ್ಮ ಹಕ್ಕುಗಳನ್ನು ಧೈರ್ಯದಿಂದ ಅನುಭವಿಸುವಂಥ ಒಂದು ಸ್ವಾತಂತ್ರ್ಯವೇ ಲಿಬರ್ಟಿ. ಈ ಲಿಬರ್ಟಿಯ ಬಗ್ಗೆ ನಮ್ಮ ಪ್ರೆಂಬಲಲ್ಲಿ ಆಲ್ರೆಡಿ ನಮಗೆ ಮೆನ್ಷನ್ ಮಾಡಿದ್ದಾರೆ. ನಮಗೆ ತುಂಬ ರೀತಿಯ ಸ್ವಾತಂತ್ರ್ಯ ಇದೆ. ಅದು ಯಾವುದು ಅಂದರೆ ವಿಚಾರ ಸ್ವಾತಂತ್ರ್ಯ, ಮೀನ್ಸ್ ವಿ ಕ್ಯಾನ್ ಥಿಂಕ್ ವಾಟ್ ಎವರ್ ವಿ ವಾಂಟ್. ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೀನ್ಸ್ ವಿ ಕ್ಯಾನ್ ಎಕ್ಸ್ಪ್ರೆಸ್
ಸೊ ಅದೇ ರೀತಿಯಲ್ಲಿ ನಂಬಿಕೆಯ ಸ್ವಾತಂತ್ರ್ಯ, ವಿ ಕ್ಯಾನ್ ವರ್ಷಿಪ್ ಎನಿ ರಿಲಿಜಿಯನ್. ಈ ಎಲ್ಲ ಅಂಶಗಳಿರೋದು ಬರೀ ಡೆಮೋಕ್ರಸಿನಲ್ಲಿ ಮಾತ್ರ. ಲಿಬರ್ಟಿ ಇದ್ದರೆ ಮಾತ್ರ ಆ ದೇಶ ಸ್ಮೂತಾಗಿ ರನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಇಂಡಿಯನ್ಸ್ ಪ್ರತಿಯೊಬ್ಬ ಇಂಡಿಯನ್ ಕೂಡ ಲಿಬರ್ಟಿ ಅನ್ನೋವಂಥ ರೈಟ್ನ ಎಂಜಾಯ್ ಮಾಡ್ತಾನೆ. ಅದೇ ರೀತಿಯಲ್ಲಿ ಲಾಸ್ಟ್ ಲೈನ್ ನೋಡಿ, ನಾವು ಡೆಮೋಕ್ರಸಿನ ವಿತೌಟ್ ಲಿಬರ್ಟಿ ಈವನ್ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೂ ಆಗಲ್ಲ. ಅಂದರೆ ಡೆಮೋಕ್ರಸಿ ಎಲ್ಲಿದೆಯೋ ಅಲ್ಲಿ ಲಿಬರ್ಟಿ ಇದ್ದರೆ ಮಾತ್ರ ಅದು ಒಳ್ಳೆ ಗವರ್ಮೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಈಕ್ವಾಲಿಟಿ. ಈಕ್ವಾಲಿಟಿ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಸಮಾನತೆ, ಎಲ್ಲರೂ ಎಲ್ಲರನ್ನೂ ಈಕ್ವಲ್ ಆಗಿ ನೋಡುವಂಥದ್ದು. ಈಕ್ವಾಲಿಟಿ ಈಸ್ ಆನ್ ಇಂಪಾರ್ಟೆಂಟ್ ಆ್ಯಸ್ ಫ್ರೀಡಮ್. ದೇ ಆರ್ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಫ್ರೀಡಮ್ ವಿತೌಟ್ ಈಕ್ವಾಲಿಟಿ ಹ್ಯಾಸ್ ನೋ ಮೀನಿಂಗ್. ಸೊ ಈಕ್ವಾಲಿಟಿ ಮತ್ತು ಫ್ರೀಡಮ್ ಅಂದರೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಏನಿದೆ ಅದು ಎರಡು ಒಟ್ಟೊಟ್ಟಿಗೆ ಹೋಗುವಂಥ ವಿಷಯಗಳು. ಸೊ ಒಂದೇ ಕಾಯಿನ್ನ ಎರಡು ಸೈಡ್ಸ್ ಇದ್ದ ಹಾಗೆ ಈ ಈಕ್ವಾಲಿಟಿ ಮತ್ತು ಫ್ರೀಡಮ್ ಅನ್ನೋದು. ಸಮಾನತೆ ಇಲ್ಲದ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ. ಈಕ್ವಾಲಿಟಿ ಮೀನ್ಸ್ ದ್ಯಾಟ್ ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಎನಿ ರಿಲಿಜನ್, ಕ್ಯಾಸ್ಟ್, ಸೆಕ್ಸ್, ಕಲರ್ ಆರ್ ಪ್ಲೇಸ್ ಆಫ್ ರೆಸಿಡೆನ್ಸ್. ಈಕ್ವಾಲಿಟಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅವನು ಆಚರಿಸುವ ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಲಿಂಗ ಇರ್ಬೋದು, ಬಣ್ಣ ಇರ್ಬೋದು, ಅಥವಾ ಅವನು ವಾಸಿಸುವ ಸ್ಥಳವನ್ನು ಆಧರಿಸಿ ತಾರತಮ್ಯ ಮಾಡಬಾರದು ಅನ್ನೋದನ್ನು ತಿಳಿಸುವಂಥದ್ದು. ದ ಮೇನ್ ಆಸ್ಪಿರೇಷನ್ ಈಸ್ ಈಕ್ವಲ್ ಸ್ಟ್ಯಾಟಸ್ ಆ್ಯಂಡ್ ಈಕ್ವಲ್ ಅಪಾರ್ಚುನಿಟೀಸ್ ಶುಡ್ ಬಿ ಅವೈಲಬಲ್ ಟು ಆಲ್. ಸಮಾನ ಸ್ಥಾನ ಮತ್ತು ಸಮಾನ ಅವಕಾಶಗಳು ಎಲ್ಲರಿಗೂ ದೊರಕಬೇಕೆಂಬುದೇ ಇದರ ಮೇನ್ ಉದ್ದೇಶ. ನೆಕ್ಸ್ಟ್ 10th ಒನ್, ಫ್ರೆಟರ್ನಿಟಿ. ಫ್ರೆಟರ್ನಿಟಿ ಅಂದರೆ ಭ್ರಾತೃತ್ವ. ಇದನ್ನು ಇನ್ನೂ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಫೀಲಿಂಗ್ ಆಫ್ ಬ್ರದರ್ಹುಡ್. Fraternity is essential for the dignity of the individual, unity and integrity of the nation. ವ್ಯಕ್ತಿಯ ಘನತೆ, ಅದೇ ರೀತಿಯಲ್ಲಿ ರಾಷ್ಟ್ರದ ಐಕ್ಯತೆಗೆ ಈ ಫ್ರೆಟರ್ನಿಟಿ ಅಥವಾ ಭ್ರಾತೃತ್ವ ಅನ್ನೋದು ತುಂಬ ಇಂಪಾರ್ಟೆಂಟ್. ಫ್ರೆಟರ್ನಿಟಿ ಈಸ್ ಲೀವಿಂಗ್ ಆರ್ ಡೆವಲಪಿಂಗ್ ಎನಿ ಟೈಪ್ ಆಫ್ ಡಿಸ್ಕ್ರಿಮಿನೇಷನ್ ಆಫ್ ಹೈ, ಲೋ, ಪುವರ್, ರಿಚ್ ಆರ್ ವೈಟ್, ಬ್ಲ್ಯಾಕ್. ಇಲ್ಲಿ ಭ್ರಾತೃತ್ವ ಅನ್ನೋದು ಭೂಮಿಯ ಮೇಲೆ ವಾಸ ಮಾಡುವ ಪ್ರತಿಯೊಬ್ಬರಲ್ಲಿ ಕೆಲವರು ಮೇಲು ಕೀಳು ಅಥವಾ ಬಡವ ಬಲ್ಲಿದ ಕರಿಯ ಬಿಳಿಯ ಅನ್ನೋಂಥ ಮಾನುಷ ಭೇದ ಭಾವಗಳನ್ನು ಬೆಳೆಸಿಕೊಳ್ಳದೆ ಎಲ್ಲರೂ ತಮ್ಮವರು ಅಥವಾ ಎಲ್ಲರೂ ಅಣ್ಣ ತಮ್ಮಂದರು ಅನ್ನೋ ಭಾವನೆಯಲ್ಲಿ ಇರುವುದಕ್ಕೆ ನಾವೇನಂತ ಹೇಳ್ತೀವಿ, ಫ್ರೆಟರ್ನಿಟಿ ಅಂತ ಕರೀತೀವಿ. ಸೊ ಲಾಸ್ಟ್ ಒನ್ ಇಸ್ ಯೂನಿಟಿ ಆ್ಯಂಡ್ ಇಂಟಗ್ರಿಟಿ ಅಂದರೆ ಐಕ್ಯತೆ ಮತ್ತು ಸಮಗ್ರತೆ. There is a need to bring unity among different caste and religion people. We have single citizenship to foster unity among all the states. So ಇಲ್ಲಿ ಭಾರತದಲ್ಲಿ ನಿಮಗೆ ಗೊತ್ತು ವಿವಿಧ ಜಾತಿ ಧರ್ಮದ ಜನ ವಾಸ ಮಾಡ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ನಮ್ಮ ದೇಶ ಒಂದು ಒಕ್ಕೂಟ. ಯಾಕೆ ಒಕ್ಕೂಟ ಅಂತ ನಾನು ಹೇಳಿದೆ ಅಂದರೆ ನಮ್ಮ ದೇಶದಲ್ಲಿ ಡಿಫ್ರೆಂಟ್ ಸ್ಟೇಟ್ಸ್ ಇದೆ. ಆ ಸ್ಟೇಟ್ಸ್ನ ಎಲ್ಲರೂ ಸೇರಿ ಒಟ್ಟಿಗೆ ಬಾಳ್ತಾ ಇದ್ದೀವಿ ನಾವು. ಆದರೂ ನಮ್ಮಲ್ಲೂ ಬಾರ್ಡ್ರಿ ಇಶ್ಯೂಸ್ ಅದೆಲ್ಲ ಇರಬೇಕಾದ್ರೆ ನಮ್ಮಲ್ಲಿ ಯಾವಾಗ ಯೂನಿಟಿ ಮತ್ತು ಇಂಟಗ್ರಿಟಿ ಅನ್ನುವಂಥ ಒಂದು ಫೀಲಿಂಗ್ ಇರುತ್ತೆ, ಆಗ ನಾವು ಅದನ್ನು ನಮ್ಮಲ್ಲಿ ದೊಡ್ಡ ಪ್ರಾಬ್ಲಮ್ಸ್ ಆಗೋದು ತಪ್ಪುತ್ತೆ. ಇಂಡಿಯಾ ಅನ್ನೋದು ನಿಮಗೆ ಗೊತ್ತು, ಇಂಡಿಯಾದಲ್ಲಿ ಬೇರೆ ಬೇರೆ ಜಾತಿ ಮತ್ತು ಧರ್ಮಕ್ಕೆ ಸೇರಿದ ಜನ ಒಟ್ಟಿಗೆ ವಾಸ ಮಾಡ್ತಾರೆ. ಸೊ ಹಾಗೆ ಅವರು ವಾಸ ಮಾಡಬೇಕಾದ್ರೆ ಅವರಲ್ಲಿ ಐಕ್ಯತೆ ಇರಬೇಕು. ಆ ಐಕ್ಯತೆ ಅನ್ನೋವಂಥ ಭಾವನೆಯನ್ನು ಹುಟ್ಟಿಸ್ಲಿಕ್ಕೋಸ್ಕರನೇ ಈ ಯೂನಿಟಿ ಅನ್ನೋಂಥ ವರ್ಡ್ನ ಕಾನ್ಸ್ಟಿಟ್ಯೂಷನ್ಗೆ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಆ್ಯಡ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಇನ್ನೊಂದು ಏನು ವಿಷಯ ಅಂದರೆ ಎಲ್ಲ ಸ್ಟೇಟ್ಸ್ ಒಟ್ಟಿಗೆ ಇದ್ದಾವೆ. ಇಟ್ಸ್ ಆ್ಯಕ್ಚುಲಿ ಎ ಗ್ರೂಪ್ ಆಫ್ ಸ್ಟೇಟ್ಸ್ ಅಲ್ವಾ, ಇಂಡಿಯಾ ಅನ್ನೋದು ಗ್ರೂಪ್ ಆಫ್ ಸ್ಟೇಟ್ಸ್. ಸೊ ಆ ಸ್ಟೇಟ್ಸ್ ಮಧ್ಯ ಪ್ರಾಬ್ಲಮ್ಸ್ ಆಗದೇ ಇರಲಿಕ್ಕೋಸ್ಕರನೇ ನಮ್ಮಲ್ಲಿ ಸಿಂಗಲ್ ಸಿಟಿಸನ್ಶಿಪ್ ಇದೆ. ಅಂದರೆ ಅವನು ಕರ್ನಾಟಕ ಸಿಟಿಸನ್ಶಿಪ್, ಇವನಿಗೆ ತಮಿಳ್ನಾಡು ಸಿಟಿಸನ್ಶಿಪ್ಪು, ಇನ್ನೊಬ್ಬನಿಗೆ ಕೇರಳ ಸಿಟಿಸನ್ಶಿಪ್ ಹಾಗಿಲ್ಲ. ಎಲ್ಲರನ್ನೂ ನಾವು ಯಾವುದೇ ಸ್ಟೇಟ್ ಅವರಾದರೂ ನಮ್ಮನ್ನು ಕರೆಯೋದು ಇಂಡಿಯನ್ ಅಂತ. ಸಿಮಿಲರ್ಲಿ 11 fundamental duties like respecting the constitution, national flag have been included in the constitution to develop moral in the nation. ಸೊ ಅದೇ ರೀತಿಯಲ್ಲಿ ನಮಗೆ 11
ಮೂಲಭೂತ ಕರ್ತವ್ಯಗಳಿದೆ. ಈ ಕರ್ತವ್ಯಗಳು ಯಾಕಿದೆ ಅಂದರೆ ನಮ್ಮಲ್ಲಿ ಭಾವೈಕ್ಯತೆಯ ಭಾವನೆಯನ್ನು ಮೂಡಿಸ್ಲಿಕ್ಕೋಸ್ಕರ. ಭಾರತದ ಸಂವಿಧಾನ ಇರ್ಬೋದು, ರಾಷ್ಟ್ರಧ್ವಜ ಇರ್ಬೋದು, ರಾಷ್ಟ್ರಗೀತೆ ಇರ್ಬೋದು, ಇದನ್ನೆಲ್ಲ ನಾವು ಗೌರವಿಸಬೇಕು ಅಂದರೆ ಗೌರವಿಸೋದಕ್ಕೋಸ್ಕರನೇ ನಮಗೆ 11 ಕರ್ತವ್ಯಗಳಿದೆ. ಮೂಲಭೂತ ಕರ್ತವ್ಯ ಅಂತ ಹೇಳ್ತಾರೆ, ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಅದನ್ನು ನಾವು ಫಾಲೋ ಮಾಡಬೇಕು. ಟೋಟಲಿ the preamble is like mirror to the proposal of the constitution. This has become the system, principles, ideals and values of the Indian political system. We as citizens have responsibility to implement and realize the principles and stated goals mentioned in the proposal along with the rulers. ಒಟ್ಟಿನಲ್ಲಿ ಪ್ರಸ್ತಾವನೆ ಅಥವಾ ನಮ್ಮ ಪ್ರಿಯಂಬಲ್ ಏನಿದೆ ಅದು ಕಾನ್ಸ್ಟಿಟ್ಯೂಷನ್ಗೆ ಹಿಡಿದಿರುವಂಥ ಒಂದು ಕನ್ನಡಿ ಇದ್ದಂತೆ. ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ಸ್ ಇದೆ ಅಥವಾ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಇದನ್ನೆಲ್ಲದನ್ನು ಸಣ್ಣದು ಮಾಡಿ ಹೇಳಿದರೆ ಅದೇ ನಮ್ಮ ಪ್ರಿಯಂಬಲ್. ಈ ಪ್ರಿಯಂಬಲ್ನಲ್ಲಿ ನಮ್ಮ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಇರ್ಬೋದು ಅಥವಾ ನಮ್ಮ ಮೇನ್ ಪ್ರಿನ್ಸಿಪಲ್ಸ್ ಏನಿದೆ, ಯಾವ ಪ್ರಿನ್ಸಿಪಲ್ಸ್ ಮೇಲೆ ಇಂಡಿಯನ್ ಗೌರ್ಮೆಂಟ್ ರೂಲ್ ಮಾಡುತ್ತೆ, ಅದೇ ರೀತಿಯಲ್ಲಿ ವ್ಯಾಲ್ಯೂಸನ್ನು ಇರ್ಬೋದು, ಇದೆಲ್ಲದನ್ನು ಮೆನ್ಷನ್ ಮಾಡಿದ್ದಾರೆ.